ಅವ್ನು ಯಾವ ರೀತಿ ನಿನ್ನ ಹತ್ರ ಬಿಹೇವ್ ಮಾಡ್ತಾನೋ ಅದೇ ರೀತಿ ನೀನು ಬಿಹೇವ್ ಮಾಡ್ಬೇಕು. ನಿನ್ನ ನೀನು ಇಷ್ಟ ಪಡೋದು ಕಲಿಬೇಕು. ಆ ದೇವ್ರು ಯಾವ್ದೋ ಒಂದು ದಾರಿ ತೋರಿಸ್ತಾನೆ, ಪರವಾಗಿಲ್ಲ, ನಾವ್ ಹೆಂಗಾದ್ರೂ ಜೀವನ ಮಾಡ್ಕೋಬಹುದು. ಮೊದ್ಲು ನೀನ್ ನಿನ್ಗೆ ರೆಸ್ಪೆಕ್ಟ್ ಕೊಡೋದು ಕಲಿ, ನೀನ್ ನಿನ್ನ ವ್ಯಾಲ್ಯೂ ಮಾಡೋದು ಕಲಿ. ನಿನ್ನ ವ್ಯಾಲ್ಯೂ ಏನಂತ ನಿನ್ಗೆ ಗೊತ್ತಾಗಿರ್ಬೇಕು. ನಿನ್ನ ನೀನು ಇಷ್ಟ ಪಡೋದು ಕಲಿಬೇಕು. ನಿನ್ನ ನೀನೇ ವ್ಯಾಲ್ಯೂ ಮಾಡೋದು ಕಲ್ತಿಲ್ಲ ಅಂದ್ರೆ ಮತ್ತೆ ಆಪೋಸಿಟ್ ಅಲ್ಲಿರೋ ಪರ್ಸನ್ಸ್ ಹೆಂಗ್ ಗೊತ್ತಾಗತ್ತೆ ನಿನ್ಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು, ನಿನ್ನ ಹೆಂಗ್ ವ್ಯಾಲ್ಯೂ ಮಾಡ್ಬೇಕು ಅಂತ. ನಿನ್ನ ಕ್ಯಾರೆಕ್ಟರ್ ಯಾವತ್ತೂ ಸರಿ ಆಪೋಸಿಟ್ ಅಲ್ಲಿರೋ ಪರ್ಸನ್ ಮೇಲೆನೆ ಡಿಪೆಂಡ್ ಆಗಿರ್ಬೇಕು. ಅವ್ನು ಯಾವ ರೀತಿ ನಿನ್ನ ಹತ್ರ ಬಿಹೇವ್ ಮಾಡ್ತಾನೋ ಅದೇ ರೀತಿ ನೀನು ಬಿಹೇವ್ ಮಾಡ್ಬೇಕು. ಅವ್ನ ಕ್ಯಾರೆಕ್ಟರ್ ಯಾವ ರೀತಿ ನಿನ್ನ ಹತ್ರ ತೋರಿಸ್ತಾನೋ ಅದೇ ರೀತಿ ನೀನು ತೋರಿಸ್ಬೇಕು. ಅವ್ನ ಹೆಂಗ್ ನಿನ್ನ ಹತ್ರ ರಿಯಾಕ್ಟ್ ಮಾಡ್ತಾನೋ ಅದೇ ರೀತಿ ನೀನು ರಿಯಾಕ್ಟ್ ಮಾಡ್ಬೇಕು. ಒಳ್ಳೆಯವ್ರಾಗಿದ್ದು ನಮ್ಗೆ ಒಳ್ಳೇದ್ ಬಯಸಿ ಏನಾದ್ರು ಒಂದ್ 4 ಮಾತಂದ್ರು 5 ಹೊಡೆದ್ರು ಸರಿ ಸುಮ್ನೆ ಬಂದ್ಬಿಡ್ಬೋದು. ಬಟ್ ನಮ್ಗೆ ಕೆಟ್ಟದನ್ನ ಬಯಸಿ ಒಂದೇ ಒಂದು ಮಾತಂದ್ರು ಸರಿ ಸುಮ್ನೆ ಬರ್ಬಾರ್ದು. ಇವನ ಹತ್ರ ಒಳ್ಳೆಯವನ್ ಅನ್ಸ್ಕೊಂಡು ನಮ್ಗೇನು ಬರೋದೇನು ಇಲ್ಲ. ಆ ದೇವ್ರು ಅವ್ನಿಗೇನ್ ಜನ್ಮ ಕೊಟ್ಟಿದಾರೋ, ಈ ಭೂಮಿ ಮೇಲೆ ಏನ್ ಅಧಿಕಾರ ಕೊಟ್ಟಿದಾರೋ ಎಲ್ಲಾನು ಸರಿ ನಮಗೂ ಕೊಟ್ಟಿದ್ದಾರೆ. ಹೌದು, ಅವನ ಹತ್ರ ದುಡ್ಡು ಇರ್ಬೋದು,